Hi guys, welcome back to my new video. ನೀವು ನೋಡ್ತಾ ಶ್ರೇಯಸ್ ಯೂಟ್ಯೂಬ್ ಚಾನಲ್. ಪ್ರೊಮೋದಲ್ಲಿ ನೋಡಿರಂಗೆ ಸೆಲೆಬ್ರಿಟಿ ಸೆಲ್ಫಿ ವಿಡಿಯೋ ಹೇಗೆ ಮಾಡೋದು ಅಂತ ಇವತ್ತು ನಾವೇ ಹೇಳ್ಕೊಡ್ತಾ ಇದೀವಿ. ಇದು ಬಂದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಇದೆ. ಅದಕ್ಕಾಗಿ ನಾವು ಈ ವಿಡಿಯೋನ ಮಾಡ್ತಾ ಇದೀವಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಇದಕ್ಕಾಗಿ ನೀವು ಒಂದು ಸೆಲ್ಫಿನ ತಗೋಬೇಕಾಗತ್ತೆ. ಯಾವ್ದಾರ ಒಂದು ಸೆಲ್ಫಿನ ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಬ್ರೌಸರ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಜೆಮಿನೈ ಅಂತ. ಓಪನ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಒಂದು ಪ್ರಾಂಪ್ಟ್ ಕೊಟ್ಟಿದೀವಿ. ಪ್ರಾಂಪ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಮೊದಲನೇದಾಗಿ ಪ್ರಾಂಪ್ಟ್ ನ ಕ್ಲಿಕ್ ಮಾಡಿ 9:16 ತನಕ ಕಾಪಿ ಮಾಡ್ಕೊಳ್ಳಿ. ಜೆಮಿನೈಗೆ ಬನ್ನಿ. ಜೆಮಿನೈಗೆ ಬಂದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯಾನೋ ಬನಾನಾ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಯಾವ್ದಾರ ಒಂದು ಸೆಲ್ಫಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವೊಂದು ಸೆಲ್ಫಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಡಿಸ್ಕ್ರಿಪ್ಷನ್ ನ ಕಾಪಿ ಮಾಡಿದಿರಲ್ಲ ಪ್ರಾಂಪ್ಟ್ ನ, ಅದನ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ನೇಮ್ ಅಂತ ಇದೆ, ಅದನ್ನ ನೀವು ಚೇಂಜ್ ಮಾಡಿ. ಯಾವ ಹೀರೋ ಇಷ್ಟ, ಯಾವ ಹೀರೋಯಿನ್ ಇಷ್ಟ ಅವ್ರ ನೇಮ್ ನ ಹಾಕೊಳ್ಳಿ. ನಾವು ಸುದೀಪ್ ಅಂತ ಹಾಕ್ತಾ ಇದೀವಿ. ಇಲ್ಲಿ ಕೆಳಗಡೆ ನೇಮ್ ಆಫ್ ದ ಮೂವಿ ಅಂತ ಇದೆ, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಗೆ ಯಾವ ಮೂವಿ ನೇಮ್ ಬೇಕೋ ಆ ಮೂವಿನ ಹಾಕೊಳ್ಳಿ. ನಾವು ಮಾರ್ಕ್ ಅಂತ ಹಾಕ್ತಾ ಇದೀವಿ. ಇಲ್ಲಿ ಪ್ಲಸ್ ಸೆಂಡ್ ಐಕಾನ್ ಮೇಲೆ ಇದೆ, ಸೆಂಡ್ ಮಾಡಿ. ಸೆಂಡ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅನಲೈಸ್ ಮಾಡಿ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ಕೊಡುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಒಂದು ಇಮೇಜು ಕ್ರಿಯೇಟ್ ಆಗಿದೆ. ಹೇಗಿದೆ ಅಂತ ನೀವು ನೋಡೋದು, ತುಂಬಾನೇ ಚೆನ್ನಾಗಿದೆ. ನೀವು ಸೆಲ್ಫಿನ ಇನ್ನೂ ಬೆಟರ್ ಆಗಿ ತಗೊಂಡ್ರೆ ಬೆಟರ್ ಆಗಿ ಫೋಟೋ ಬರುತ್ತೆ. ಇಲ್ಲಿ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿ ನಿಮ್ ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಡೌನ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೇವ್ ಆಗಿದೆ. ಅದೇ ತರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿ. ನಿಮ್ಗೆ ಮತ್ತೊಂದು ಯಾವ್ದಾರ ಫೋಟೋ ಬೇಕಾ, ಮತ್ತೊಂದು ಸೆಲ್ಫಿನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಯಾವ್ದಾರ ಬೇರೆ ಮೂವಿನ ಒಂದು ಪೋಸ್ಟ್ ನ ರೆಡಿ ಮಾಡಿ. ನಾವು ಆಲ್ರೆಡಿ ರೆಡಿ ಮಾಡಿದೀವಿ. ಯಾವ್ದಾರ ಒಂದು ಬ್ರೌಸಿಂಗ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಫ್ಲೋ AI ಅಂತ ಸರ್ಚ್ ಮಾಡಿ. ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು. ನಾನ್ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆಗಿಲ್ಲ ಅಂದ್ರೆ ನೀವು ಲಾಗಿನ್ ಆಗಿ ಜಿಮೇಲ್ ಅಕೌಂಟ್ ಹಾಕಿ. ಇಲ್ಲಿ ಕ್ರಿಯೇಟ್ ನ್ಯೂ ಪ್ರೊಜೆಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆದ್ಮೇಲೆ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕನ್ವರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಫ್ರೇಮ್ ಟು ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ನೋಡಿ, ಇವಾಗ ನಾವು ಈ ಫೋಟೋನ ಅಪ್ಲೋಡ್ ಮಾಡ್ತಾ ಇದೀವಿ. ಡನ್ ಅಂತ ಕೊಡಿ. ಅದು ಅಪ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಕ್ರಾಪ್ ಅಂಡ್ ಸೇವ್ ಕೊಡಿ. ಫೋಟೋ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದ್ಮೇಲೆ ಇಲ್ಲಿ ಬರುತ್ತೆ. ಫೋಟೋ ಅಪ್ಲೋಡ್ ಆಯ್ತು. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಮತ್ತೆ ಬ್ಯಾಕ್ ಬನ್ನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ತೀರಾ. ಅಲ್ಲಿಂದ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಪ್ರಾಂಪ್ಟ್ ಇದೆ, ಸೆಲ್ಫಿ ಸ್ಟೈಲ್ ಅಂತ. ಆ ಪ್ರಾಂಪ್ಟ್ ನ ನೀವು ಫುಲ್ ಕಾಪಿ ಮಾಡ್ಕೊಳ್ಳಿ, ಆಸ್ ಇಟ್ ಈಸ್ ಹೇಗಿದೆ ಹಾಗೇನೆ. ಕಾಪಿ ಮಾಡಿದ್ಮೇಲೆ ಇಲ್ಲಿ ಬನ್ನಿ. ಇಲ್ಲಿ ಬಂದು ಪೇಸ್ಟ್ ಮಾಡಿ. ಇಲ್ಲಿ ವಾಲ್ಯೂಮ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಟರ್ಫೇಸ್ ಬರುತ್ತೆ. ಇಲ್ಲಿ 1 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ 2 ಬೇಕಾದ್ರೆ 2 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿವೋ 3.1 ಫ್ಲಾಶ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ರೇಷಿಯೋ ಬೇಕೋ ಆ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೆಂಡ್ ಕೊಡಿ. ಸೆಂಡ್ ಕೊಟ್ಟ ಮೇಲೆ ಇಲ್ಲಿ ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ನೀವು ಒಂದ್ ಸೆಲೆಕ್ಟ್ ಮಾಡಿದ್ರೆ ಒಂದ್ಸಲಿ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಅದೇ ತರ 2 ಸೆಲೆಕ್ಟ್ ಮಾಡಿದ್ರೆ 2 ಸಲ ಆಗುತ್ತೆ. ನಾವು 2 ಸಲ ಸೆಲೆಕ್ಟ್ ಮಾಡ್ಬಿಟ್ವಿ ಮಿಸ್ ಆಗಿ, ಅದಕ್ಕಾಗಿ 2 ಸಲ ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ. ಇವಾಗ ಒಂದು ವಿಡಿಯೋ ಜನರೇಟ್ ಆಗಿದೆ. ಸ್ವಲ್ಪ ಟೈಮ್ ತಗೊಂಡು ವಿಡಿಯೋನ ಜನರೇಟ್ ಮಾಡುತ್ತೆ ಅದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು
ಒರಿಜಿನಲ್ ಸೈಜ್ 720p ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಆ ಒಂದು ವಿಡಿಯೋ ಡೌನ್ಲೋಡ್ ಆಗಿ ನಿಮ್ ಗ್ಯಾಲರಿಗೆ ಬಂದಿರುತ್ತೆ. ನಿಮ್ ಗ್ಯಾಲರಿನ ಓಪನ್ ಮಾಡಿ ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ನೋಡಿ ಇವಾಗ ಆ ವಿಡಿಯೋ ನಿಮ್ ಗ್ಯಾಲರಿಗೆ ಬಂದು ಸೇವ್ ಆಗಿದೆ. ಯಾವ ತರ ಇದೆ ಅಂತ ನೀವು ವಿಡಿಯೋನ ನೋಡ್ಬೋದು. ತುಂಬಾನೇ ಚೆನ್ನಾಗಿ ವಿಡಿಯೋನ ಮಾಡಿದೆ. ಈ ತರ ನಿಮ್ಗೆ ಎಷ್ಟು ಸೆಲೆಬ್ರಿಟಿ ಬೇಕೋ ಆ ಸೆಲೆಬ್ರಿಟಿ ವಿಡಿಯೋನು ಬೇಕಾದ್ರೆ ನೀವು ಮಾಡ್ಬೋದು. ಇದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದೆ. ನೀವ್ ಹಾಕಿದ್ರೆ ಒಂದ್ ಒಳ್ಳೆ ಲೈಕ್ಸ್ ವ್ಯೂಸ್ ಬರುತ್ತೆ ಅಂತ ಹೇಳ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇನ್ನು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗ್ ಬರುತ್ತೆ.